ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ. ಈಗ ಯಾರ್ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತೀರ ಅವರಿಗೆಲ್ಲ ಗೊತ್ತಿರಲ್ವಲ್ಲ, ಅವರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ಎಂಡ್ವರೆಗೂ ನೋಡಿ. ಬಾಣಲಿ ಇಕ್ಕಿದ್ದೀನಿ. ಅದಕ್ಕಾದ ನಂತರ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಒಗ್ಗರಣೆಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ಹಾಕಬೇಕು. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟೆಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು. ಅಂದರೆ ಹಳ್ಳಿ ಸ್ಟೈಲೆಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ಎಲ್ಲ ಕಡೆ ಸಿಟಿಯಲ್ಲೆಲ್ಲ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾರೆ. ಅದಾದಮೇಲೆ ಈರುಳ್ಳಿ ಉದ್ದುದ್ದಾಗಿ ಕುಯ್ದಿರಬೇಕು, ತೆಳ್ಳಗೆ. ಎಲ್ಲ ಕಡೆ ಚಿಕ್ಕ ಚಿಕ್ಕದಾಗಿ ಕುಯ್ದಿರ್ತಾರೆ. ಒಂದೊಂದು ಚಿತ್ರಾನ್ನ ಒಂದೊಂದು ಥರ. ಜೀರಿಗೆ ಮೆಣಸು ಪುಡಿ ಹಾಕಬೇಕು. ಅದು ಚೆನ್ನಾಗಿರುತ್ತೆ ಚಳೀಲಿ. ಇದು ಜೀರಾ ರೈಸ್ ಆಗಿರೋದ್ರಿಂದ, ಜೀರಾ ಚಿತ್ರಾನ್ನ ಆಗಿರೋದ್ರಿಂದ ಚೆಂದ ಇರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಟೊಮೆಟೊ 1-2 ಟೊಮೆಟೊ, 4 ಈರುಳ್ಳಿಗೆ 2 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ತಟ್ಟೆ ಮುಚ್ಚಿದ್ದೀನಿ. ತಟ್ಟೆ ಮುಚ್ಚಿದ್ಮೇಲೆ ಚಿತ್ರಾನ್ನ ರೆಡಿ. 2 ನಿಂಬೆಹಣ್ಣು ಹಾಕಿಬಿಟ್ಟು ಫುಲ್ ಕಲಸಿದ್ರೆ ಮುಗೀತು, ಚಿತ್ರಾನ್ನ ರೆಡಿ. ಸೊ 2 ನಿಮಿಷದಲ್ಲಿ ಚಿತ್ರಾನ್ನ ಮಾಡ್ಬೋದು. ಕ್ವಿಕ್ಕಾಗಿ ಈಸಿಯಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನಮ್ಮ ಅತ್ತೆ ಮಾವಂಗೂ ಟಿಫನ್ ಹಾಕ್ಕೊಟ್ಟು ಇವತ್ತಿನ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹೀಗೆ ಯಾರೋ ನಮ್ಮ ಮಾವನ ಫ್ರೆಂಡು ಒಬ್ಬರು ಅಜ್ಜಿ ತಾತ ಮನೆಗೆ ಬಂದಿದ್ದರು. ಅವರು ಹಾಗೆ ಬಂದಿದ್ರು. ಸೊ ಮಾತಾಡ್ತಂಗೆ ಕೂತ್ಕೊಂಡಿದ್ವಿ. ಇವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಒಂಚೂರು ತಿನ್ಕೊಂಡ್ಬಿಟ್ಟು ಅದ್ಯಾರು ಎತ್ಕೊಂಡಂತ ತಿರ್ಗಾ ವಾಪಸ್ ತಗೊಂಡು ತಿನ್ಕೋ ತಿನ್ನು ಹನ್ನೆರಡುವರೆ ಆಯ್ತು. ನೀನೊಂಚೂರು ತಿನ್ನು, ನಾನೊಂಚೂರು ತಿನ್ಕ. ಇವಾಗ ಹೆಂಗಾಗಲ್ಲ, ದೇವ್ರು ಶಿವಗಂಗೆ ಒಳಗೆ ಹೋದಾಗ ಒಳಗ ಚಾಕದ ಈಜೆ ಬಿಟ್ಬಿಟ್ಟು ಅಲ್ಲ ಒಳಗೆ ಹೋಗ್ಬಿಟ್ಟು ಅವಾಗ ಭಾರಿ ಕೆಲಸ ಮಾಡ. ಅವಾಗ ಒಂದು 2000 ಸೀರೆ ತೆಗೆದು 2000 ಸೀರೆ ಆ ದೇವ್ರು ಪ್ರತಿಜ್ಞೆ ಮಾಡುವಾಗ 2000 ಸೀರೆ ತಂದು ಇವರೇ ಅವಾಗ ಕಂಟ್ರಾಟು ಇವ್ರಿಗೆ ಬಿಟ್ಟಿದ್ದು ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿಸಿ ಆ ತರ ಮಾಡ್ಸಕ್ಕಾಗಲ್ಲ ಬಿಡಿ. ಅವ್ರು ಬೋಯ್ತೀರ ಅದೇ ಬಂದ್ಬಿಡ್ತಾರೆ. ಅದೇನೆಲ್ಲ ಬೋಯ್ತಿರು ಕಾಯ್ಬೇಕಾದ್ರೆ ಬಿಡೋರು ಬಂದ್ಬಿಡ್ತಾರೆ. ಅದ್ರೊಳಗೆ ಗಾಡಿ ಆಟ ಬರಲ್ಲ ಅಂತಾರಲ್ಲ, ಬರಲ್ಲ. ಇಲ್ಲಿ ಆಟ ಬರಲ್ಲ, ಗಾಡಿ ಬರಲ್ಲ. ನೆನೆದಿನೆಲ್ಲ ಊದ್ಕೊಂಡು ಅದೇ ತಂದ್ಕೊಟ್ರೆ ತಂದ್ಕೊಟ್ರೆ ಅದೇ ಬರ. ತಂದ್ಕೊಟ್ರು ನೋಡಮ್ಮ. ಅಯ್ಯೋ ಪ್ರಸಾದ ಚೂರು ತಿನ್ನು. ನಾನು ಕಟ್ಟೆ ಕೊಡವ ಒಂದ. ನೀನು ತಿನ್ನವ, ನೀನು ಸುಮ್ಮನೆ ಇನ್ನೊಂದು ಚೂರು ತಿನ್ಕೊಂಡು ಹೋಗೋದು. ಇನ್ನು ಬೆಂಗಳೂರು ಹೋಗೋದಕ್ಕೆ ಆಯ್ತಾ? ಬೆಂಗಳೂರು ನಾನೇನೋ ಹೋಗ್ತೀನಿ ಮನೆಗೆ. ನನ್ಗೆ 1 ಅವರ್ ಜರ್ನಿ ಬರ್ತಿಸ್ಬಿಟ್ರೆ ಬೆಳೂರು ಕಾಸು ಎಷ್ಟೊತ್ತು ಆಟೋ ಹೋಗ್ತೀನಿ ಮನೆ ಬಿಟ್ಟು ಅವಳನ್ನ ತಿನ್ನಲ್ಲ. ಇನ್ನ ಏನಪ್ಪ ಸರಿ ತಿಂದಾಳ ಅಷ್ಟೇ. ಇನ್ನ ರೂಢಿ ಮೇಲೆ ಖಾರ ಆಗ್ಬಿಡ್ತದೆ ಅಂತ ಸರಿ ತಿಂದಾಳೆ. ನಾವೆಲ್ಲ ಈ ಊರಿಗೆ ನಾನು ಫೋನ್ ಮಾಡಿದಾಗ ನಾನು ಅವಾಗ ನಾಷ್ಟ ಮಾಡ್ತಾ ಇದ್ದೆ. ನಾನು ನೋಡಿದೆ ನೀನು ಬರ್ತಿದ್ದ. ಗೊತ್ತಾಯ್ತು ಅಲ್ಲ, ಹಂಗ ಹೊಟ್ಟೆ ಬಿಡ್ತು. ಇಲ್ಲೇ ಅವ್ರೆ ನಂಗೆ ಒಂಚೂರು ಹೊತ್ತಿರೋ ತಿಂದ್ಬಿಟ್ರೆ ಸಾಯಂಕಾಲ ಕೇಳೋದೇ ಅದೇ ಸರ್. ಈಗ ನಾವು ಅಳಿಕೊಂಡು ದನ ಕಟ್ಬಿಟ್ಟು ಎಲ್ಲ ಬೆಳಿಕೊಟ್ಟು ಇವತ್ತೇನೋ ಬಿಟ್ಟು ಬಂದಿರಂಗದೆ ಬಿಸಿ ಎಲ್ಲ ಹಾಕ್ತೀನಿ. ಬಿಸಿ ಎಲ್ಲ ಆಗೈತಿರಿ. ಕೊಳೆ ಅದು ಬೇಡ. ನಂಗೆ ನೀರು ಕುಡಿಸ್ಬೇಕು.
ಯಾರೋ ದೇವಸ್ಥಾನಕ್ಕೆ ಬಂದಿದ್ದರು, ನಮ್ಮ ಮಾವನ ಫ್ರೆಂಡ್ ಅಂತೆ. ಹಾಗೆ ಸಂಜೆ ಆಗಿದ್ದೆ ಗೊತ್ತಾಗಿಲ್ಲ, ಹಾಲು ಕರೆಯೋ ಟೈಮ್ ಆಯಿತು ಅಂತ ನಮ್ಮ ಮಾವ ನೋಡಿ ಹಾಲು ಕರಿತಾ ಇದ್ದಾರೆ. ನಮ್ಮ ಗೌರಿ ನಮ್ಮಮ್ಮ ಗಿಫ್ಟ್ ಮಾಡಿದ್ದು ನನಗೆ ಅಂತ ನನ್ನ ತವ್ರ ಮನೆಯಿಂದ ತೊಗೊಬಂತಿರೋದು ನಮ್ಮ ಗೌರಿ. ಅವ್ಳಿಗೆ 2 ಮಕ್ಕಳಿದೆ, ಅದು ತೋರಿಸ್ತೀನಿ ನಾನು. ನೋಡಿ ಹಾಲು ಕರಿತಾ ಇದ್ದಾರೆ. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು, ಅ ಡೇ ಇನ್ ಮೈ ಲೈಫಲ್ಲಿ. ಇವತ್ತಿನ ದಿನ ಹೀಗಾಗಿತ್ತು. ನೋಡಿ ನಮ್ಮ ಮಗಳು ಸೊಳ್ಳೆ ಅಂತ ಸ್ವೆಟ್ರೆಲ್ಲ ಹಾಕಿದ್ದೆ, ನೋಡ್ತಾ ಇದ್ದಾಳೆ, ಹಾಲು ಕರಿತಿದ್ದೆ ಅದನ್ನ ಹತ್ತಿರದಿಂದ ನೋಡ್ತಾ ಇದ್ದಾಳೆ. ಇವತ್ತು ಫಸ್ಟ್ ಟೈಮ್ ಅವಳು ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.